ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ನಡ್ಕ. ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಕವಿದಿದೆ. ಕೇವಲ ಕೆಲವೇ ವಾರಗಳ ಹಿಂದೆ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದ್ದ ಅಮೆರಿಕ ಮತ್ತು ಇರಾನ್ ಈಗ ಮತ್ತೆ ಕ್ಷಿಪಣಿ ಮತ್ತು ಬಾಂಬ್ಗಳ ಮೂಲಕ ಮಾತನಾಡಲು ಆರಂಭಿಸಿದೆ. ಇರಾನ್ನಲ್ಲಿ ಈಗ ಹುತಾತ್ಮ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮಿನಿ ಅವರ ಅಂತಿಮ ಯಾತ್ರೆ ನಡೀತಾ ಇದೆ. ಕಳೆದ 4ನೇ ತಾರೀಕಿನಂದು ಆರಂಭವಾಗಿರುವ ಅಂತಿಮ ದರ್ಶನ ಈಗಲೂ ಮುಂದುವರೆದಿದ್ದು ನಾಳೆ ಮಷದ್ನಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ಇದೇ ಸಮಯದಲ್ಲಿ ಶಾಂತಿ ಒಪ್ಪಂದಗಳು ಮರೆಯಾಗಿ ಪಶ್ಚಿಮ ಏಷ್ಯಾ ಮತ್ತೊಮ್ಮೆ ಯುದ್ಧದ ಅಂಚಿಗೆ ಬಂದು ನಿಂತಿದೆ. ನಿನ್ನೆ ಹಾರ್ಮುಜ್ ಜಲಸಂಧಿಯಲ್ಲಿ 3 ವಾಣಿಜ್ಯ ಹಡಗುಗಳ ಮೇಲೆ ನಡೆದ ದಾಳಿ, ಅದಕ್ಕೆ ಪ್ರತಿಯಾಗಿ ಅಮೆರಿಕ ಇರಾನ್ ಮೇಲೆ ನಡೆಸಿದ ವೈಮಾನಿಕ ದಾಳಿ, ಅದಾದ ಕೆಲವೇ ಗಂಟೆಗಳಲ್ಲಿ ಬಹ್ರೇನ್ ಮತ್ತು ಕುವೈತ್ನಲ್ಲಿರುವ ಅಮೆರಿಕ ಸೇನಾ ನೆಲೆಗಳ ಮೇಲೆ ಇರಾನ್ ನಡೆಸಿದ ದಾಳಿ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಿಡಿ ಹೊತ್ತಿಸಿದೆ. ಇನ್ನೊಂದೆಡೆ ಇರಾನ್ ಜೊತೆಗಿನ ಒಪ್ಪಂದ ಈಗ ಮುಗಿದ ಅಧ್ಯಾಯ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗಾಗಲೇ ಘೋಷಿಸಿದ್ದಾರೆ. ಇರಾನ್ ಜೊತೆ ಇನ್ಮೇಲೆ ಯಾವುದೇ ಮಾತುಕತೆ ಇಲ್ಲ ಅಂದಿದ್ದಾರೆ. ಟ್ರಂಪ್ ಹೇಳಿಕೆಗೂ ಮೊದಲೇ ಅಲ್ಲಿ ಅಮೆರಿಕದ ದಾಳಿ ನಡೆದಿದ್ದು, ಅದಕ್ಕೆ ಪ್ರತಿಯಾಗಿ ಇರಾನ್ ಅರಬ್ ದೇಶಗಳಲ್ಲಿರುವ ಅಮೆರಿಕದ ನೆಲೆಗಳ ಮೇಲೆ ದಾಳಿ ನಡೆಸಿದೆ. ಹೀಗಾಗಿ ಶಾಂತಿ ಒಪ್ಪಂದ ಮುರಿದು ಬೀಳುವ ಸಾಧ್ಯತೆ ಕಂಡು ಬರ್ತಾ ಇದೆ. ಅಲ್ಲಿ ಶಾಂತಿ ಮರೆಯಾದ್ರೆ ಅದರ ಎಫೆಕ್ಟ್ ಮತ್ತೆ ಇಡೀ ಜಗತ್ತಿಗೆ ತಟ್ಟುತ್ತೆ. ತೈಲ ಬೆಲೆ ಏರಿಕೆ ಆಗುತ್ತೆ. ತೈಲ ಬೆಲೆ ಈಗಾಗಲೇ ಏರಿಕೆ ಕೂಡ ಆಗಿದೆ. ಇರಾನ್ ಜೊತೆ ಒಪ್ಪಂದ ಮುಗಿದ ಅಧ್ಯಾಯ ಅಂತ ಟ್ರಂಪ್ ಹೇಳಿದ ನಂತರದಲ್ಲಿ ತೈಲ ಬೆಲೆ ದಿಢೀರ್ ಏರಿಕೆ ಕಂಡಿದೆ. ಹಾಗಾಗಿ ಈ ಬೆಳವಣಿಗೆಗಳು ಕೇವಲ 2 ದೇಶಗಳ ನಡುವಿನ ಘರ್ಷಣೆಯಲ್ಲ, ಇದು ಜಾಗತಿಕ ತೈಲ ಮಾರುಕಟ್ಟೆ, ವಿಶ್ವ ಆರ್ಥಿಕತೆ, ಮಧ್ಯಪ್ರಾಚ್ಯದ ಭದ್ರತೆ ಮತ್ತು 3ನೇ ಮಹಾಯುದ್ಧದ ಭೀತಿಯವರೆಗೂ ಪರಿಣಾಮ ಬೀರುವಂತಹ ಬೆಳವಣಿಗೆಯಾಗಿದೆ. ಕೆಲವು ವಾರಗಳ ಹಿಂದಷ್ಟೇ ಅಮೆರಿಕ ಮತ್ತು ಇರಾನ್ ನಡುವೆ ಮಧ್ಯಂತರ ಕದನ ವಿರಾಮ ಒಪ್ಪಂದಕ್ಕೆ ಸಹಿ ಹಾಕಲಾಗಿತ್ತು. ಕತಾರ್ ಹಾಗೂ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ನಡೆದ ಈ ಒಪ್ಪಂದದ ಮುಖ್ಯ ಉದ್ದೇಶ ಯುದ್ಧವನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿ ಶಾಶ್ವತ ಶಾಂತಿಯತ್ತ ಸಾಗುವುದಾಗಿತ್ತು. ಒಪ್ಪಂದದ ಪ್ರಕಾರ ಅಮೆರಿಕ ಇರಾನ್ನ ತೈಲ ಮಾರಾಟದ ಮೇಲಿನ ಕೆಲವು ನಿರ್ಬಂಧಗಳಿಗೆ ತಾತ್ಕಾಲಿಕ ವಿನಾಯಿತಿಯನ್ನ ನೀಡಿತ್ತು. ಪ್ರತಿಯಾಗಿ ಹಾರ್ಮುಜ್ ಜಲಸಂಧಿಯಲ್ಲಿ ಸುರಕ್ಷಿತ ಸಾಗಾಟಕ್ಕೆ ಇರಾನ್ ಸಹಕಾರ ನೀಡಬೇಕಾಗಿತ್ತು. ಆದರೆ ಪರಿಸ್ಥಿತಿ ಹೆಚ್ಚು ಕಾಲ ಶಾಂತವಾಗಿರಲಿಲ್ಲ. ಮಂಗಳವಾರ ಹಾರ್ಮುಜ್ ಜಲಸಂಧಿಯಲ್ಲಿ ಸಂಚರಿಸ್ತಾ ಇದ್ದ 3 ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ನಡೆಯಿತು. ಒಮಾನ್ ಕರಾವಳಿಯ ಸಮೀಪ ಸಾಗಿಸ್ತಾ ಇದ್ದ ಕತಾರ್ನ LNG ಟ್ಯಾಂಕರ್ಗೆ ಬೆಂಕಿ ಹೊತ್ಕೊಂಡಿತು. 2 ಹಡಗುಗಳಿಗೂ ಹಾನಿಯಾಯಿತು. ಬ್ರಿಟನ್ನ ಯುನೈಟೆಡ್ ಕಿಂಗ್ಡಮ್ ಮ್ಯಾರಿಟೈಮ್ ಟ್ರೇಡ್ ಆಪರೇಷನ್ಸ್ ಈ ಘಟನೆಯನ್ನ ದೃಢಪಡಿಸಿತು. ಕತಾರ್ ನೇರವಾಗಿ ಈ ದಾಳಿಗೆ ಇರಾನ್ ಕಾರಣ ಅಂತ ಆರೋಪಿಸಿತು. ಆದರೆ ಇರಾನ್ ಈ ಆರೋಪವನ್ನು ಅಧಿಕೃತವಾಗಿ ಒಪ್ಪಿಕೊಂಡಿಲ್ಲ. ಈ ಬೆಳವಣಿಗೆಯ ಕೆಲವೇ ಗಂಟೆಗಳಲ್ಲಿ ಅಮೆರಿಕ ಪ್ರತಿ ದಾಳಿ ಆರಂಭಿಸಿತು. ಅಮೆರಿಕದ ಸೆಂಟ್ರಲ್ ಕಮಾಂಡ್ ಪ್ರಕಟಿಸಿದ ಮಾಹಿತಿಯ ಪ್ರಕಾರ 4 ಗಂಟೆಗಳ ಕಾಲ ನಡೆದ ಕಾರ್ಯಾಚರಣೆಯಲ್ಲಿ ಇರಾನಿನ 80ಕ್ಕೂ ಹೆಚ್ಚು ಗುರಿಗಳ ಮೇಲೆ ಅಮೆರಿಕ ದಾಳಿ ನಡೆಸಿದೆ. ಅಲ್ಲಿ ಖಮೇನಿ ಅಂತ್ಯಕ್ರಿಯೆ ನಡೀತಾ ಇರುವಾಗಲೇ ಅಮೆರಿಕದ ದಾಳಿ ಕೂಡ ನಡೆದಿದೆ. ದಕ್ಷಿಣ ಇರಾನ್ನ ಸಿರಿಕ್, ಬಂದರ್ ಅಬ್ಬಾಸ್ ಮತ್ತು ಕ್ವೆಶ್ಮ್ ದ್ವೀಪ ಸೇರಿದಂತೆ ಹಲವು ಪ್ರದೇಶಗಳು ಅಮೆರಿಕದ ಗುರಿಯಾಗಿದೆ. ಈ ದಾಳಿಯಲ್ಲಿ ಇರಾನ್ನ ವಾಯು ರಕ್ಷಣಾ ವ್ಯವಸ್ಥೆಗಳು, ರಾಡಾರ್ ಕೇಂದ್ರಗಳು, ಕರಾವಳಿ ಕಣ್ಗಾವಲು ತಾಣಗಳು, ಡ್ರೋನ್ ಉಡಾವಣಾ ಕೇಂದ್ರಗಳು, ಹಡಗು ವಿರೋಧಿ ಕ್ಷಿಪಣಿ ತಾಣಗಳು ಮತ್ತು ರೆವಲ್ಯೂಷನರಿ ಗಾರ್ಡ್ ಬಳಸ್ತಾ ಇದ್ದ ಸುಮಾರು 60ಕ್ಕೂ ಹೆಚ್ಚು ವೇಗದ ದೋಣಿಗಳನ್ನು ಗುರಿಯಾಗಿಸಲಾಗಿದೆ ಅಂತ ಅಮೆರಿಕ ಹೇಳಿದೆ. ಇರಾನ್ ಮೇಲೆ ವಾಯು ದಾಳಿ ನಡೆಸಿರುವ ಅಮೆರಿಕ ಆರ್ಥಿಕ ದಾಳಿಯನ್ನು ನಡೆಸಿದೆ. ಅಮೆರಿಕ ತನ್ನ ಖಜಾನೆ ಇಲಾಖೆಯ ಮೂಲಕ ಇರಾನ್ಗೆ ನೀಡಿದ ತೈಲ ಮಾರಾಟದ ವಿಶೇಷ ಪರವಾನಗಿಯನ್ನು ರದ್ದುಗೊಳಿಸಿದೆ. ಆಗಸ್ಟ್ವರೆಗೆ ಇರಬೇಕಾಗಿದ್ದ ವಿನಾಯಿತಿಯನ್ನು ಅಮೆರಿಕ ತಕ್ಷಣವೇ ಹಿಂದೆಗೆದುಕೊಂಡಿದೆ. ಇದು ಇರಾನ್ ಆರ್ಥಿಕತೆಗೆ ಹೊಡೆತ ಕೊಡಲು ಅಮೆರಿಕ ತೆಗೆದುಕೊಂಡಿರುವ ಕ್ರಮ. ಇನ್ನೊಂದೆಡೆ ಇರಾನ್ ಈ ದಾಳಿಯನ್ನು ಕೇವಲ ಸೇನಾ ಕಾರ್ಯಾಚರಣೆಯಾಗಿ ಮಾತ್ರ ನೋಡಲಿಲ್ಲ. ಅವರು ಇದನ್ನು ಶಾಂತಿ ಒಪ್ಪಂದದ ನೇರ ಉಲ್ಲಂಘನೆ ಅಂತ ಆರೋಪಿಸಿದ್ದಾರೆ. ಜೂನ್ನಲ್ಲಿ ಮಾಡಿಕೊಂಡಿದ್ದ ಒಪ್ಪಂದವನ್ನು ಅಮೆರಿಕ ಉಲ್ಲಂಘಿಸಿದೆಯಂತ ಇರಾನ್ ವಿದೇಶಾಂಗ ಸಚಿವಾಲಯ ಹೇಳಿದೆ. ಆದರೆ ಕತೆ ಅಲ್ಲಿಗೆ ಮುಗಿಯಲಿಲ್ಲ. ಅಮೆರಿಕದ ದಾಳಿಯ ಕೆಲವೇ ಗಂಟೆಯಲ್ಲಿ ಇರಾನ್ ಪ್ರತೀಕಾರ ತೀರಿಸಿದೆ. ಬಹ್ರೇನ್ ಮತ್ತು ಕುವೈತ್ನಲ್ಲಿರುವ ಅಮೆರಿಕದ ಸುಮಾರು 85 ಪ್ರಮುಖ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ನಾವು ಕ್ಷಿಪಣಿ ಹಾಗೂ ಡ್ರೋನ್ ದಾಳಿ ನಡೆಸಿರುವುದಾಗಿ IRGC ಘೋಷಿಸಿದೆ. ಇದೇ ಕಾರ್ಯಾಚರಣೆಯಲ್ಲಿ ಅಮೆರಿಕದ MQ-9 ಡ್ರೋನ್ ಅನ್ನು ಹೊಡೆದುರುಳಿಸಲಾಗಿದೆ ಅಂತ ಇರಾನ್ ಹೇಳಿದೆ. ಇರಾನಿನ ಹಿತಾಸಕ್ತಿ ಮತ್ತು ರಾಷ್ಟ್ರೀಯ ಭದ್ರತೆಯನ್ನು ಕಾಪಾಡಲು ಅಗತ್ಯವೆಂದು ಪರಿಗಣಿಸುವ ಎಲ್ಲ ಕ್ರಮವನ್ನ ಕೈಗೊಳ್ಳುವುದಾಗಿ ಇರಾನ್ ವಿದೇಶಾಂಗ ಇಲಾಖೆ ಹೇಳಿದೆ. ಎಲ್ಲ ಬೆಳವಣಿಗೆಗಳ ನಡುವೆ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ತನ್ನ ಸಡಿಲ ನಾಲಿಗೆಯ ಮಾತುಗಳಿಂದ ಕಿಡಿಕಾರಿದ್ದಾರೆ. ಇರಾನಿಯನ್ನರು ನಾಲಾಯಕ್ ಅಂದಿದ್ದಾರೆ.
ಅವರು ವಿಕೃತ ಮನಸ್ಸು ಹೊಂದಿದ್ದಾರೆ. ಅವರನ್ನ ಮುನ್ನಡೆಸ್ತಾ ಇರುವವರು ಸಹ ವಿಕೃತ ಮನಸ್ಸಿನವರೇ ಆಗಿದ್ದಾರೆ. ಇರಾನ್ ನಾಯಕರು ಹಿಂಸಾತ್ಮಕ ಮನಸ್ಥಿತಿಯವರು, ಅವರೊಂದಿಗೆ ವ್ಯವಹರಿಸಿರುವುದರಿಂದ ಸಮಯ ವ್ಯರ್ಥವಾಗುತ್ತೆ ಅಂತ ಕಿಡಿಕಾರಿದ್ದಾರೆ. ಇರಾನ್ ಜೊತೆಗಿನ ಮಧ್ಯಂತರ ಒಪ್ಪಂದ ಈಗ ಮುಗಿದ ಅಧ್ಯಾಯ. ಇನ್ನು ಮುಂದೆ ಇರಾನ್ ಜೊತೆ ಯಾವುದೇ ವ್ಯವಹಾರ ಮಾಡಲು ಬಯಸುವುದಿಲ್ಲ ಅಂತ ಟರ್ಕಿಯಲ್ಲಿ ನಡೆದ ನ್ಯಾನೋ ಸಭೆಯ ವೇಳೆ ಹೇಳಿದ್ದಾರೆ. ಈ ಬೆಳವಣಿಗೆಯಿಂದಾಗಿ ಮುಂದಿನ ದಿನಗಳಲ್ಲಿ ರಾಜತಾಂತ್ರಿಕ ಮಾತುಕತೆಗಳು ಮುರಿದು ಬೀಳುವ ಸಾಧ್ಯತೆ ಇದೆ. ಅಂದಹಾಗೆ ಇರಾನ್ ಮತ್ತು ಅಮೆರಿಕ ನಡುವೆ ಬೆಂಕಿ ಹೊತ್ತುಕೊಳ್ಳೋಕೆ ಕಾರಣ ಆಗಿರೋದು ಹಾರ್ಮೋಸ್ ಜಲಸಂಧಿ. ಇದು ಇಡೀ ಜಗತ್ತಿನ ಮೇಲೆ ಪ್ರಭಾವ ಬೀರುವ ಜಲಸಂಧಿ. ಈ ಮಾರ್ಗದಲ್ಲಿ ಯುದ್ಧ ಅಥವಾ ಅಡಚಣೆ ಉಂಟಾದರೆ ವಿಶ್ವದಾದ್ಯಂತ ತೈಲ ಬೆಲೆಗಳು ಏರಿಕೆಯಾಗುವುದು ಸಹಜ. ಅದೇ ಈಗಲೇ ಆರಂಭವಾಗಿರೋದು. ಬ್ರೆಂಟ್ ಕಚ್ಚಾ ತೈಲದ ಬೆಲೆ 5% ಹೆಚ್ಚು ಏರಿಕೆಯಾಗಿದೆ. ಅಮೆರಿಕದ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ತೈಲವು 5% ಹೆಚ್ಚು ಏರಿಕೆ ಕಂಡಿದೆ. ಇದರ ಪರಿಣಾಮ ಪೆಟ್ರೋಲ್, ಡೀಸೆಲ್, ವಿಮಾನ ಇಂಧನ ಸೇರಿದಂತೆ ಅನೇಕ ಕ್ಷೇತ್ರಗಳ ಮೇಲೆ ಬೀಳ್ಬೋದು. ಭಾರತದಂತಹ ತೈಲ ಆಮದು ಅವಲಂಬಿತ ರಾಷ್ಟ್ರಗಳಿಗೂ ಇದರ ಪರಿಣಾಮ ತಟ್ಟುವ ಸಾಧ್ಯತೆ ಇದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನತೆ ಮುಂದುವರೆದರೆ ಜಾಗತಿಕ ವ್ಯಾಪಾರಕ್ಕೆ ದೊಡ್ಡ ಹೊಡೆತ ಬೀಳ್ಬೋದು. ತೈಲ ಬೆಲೆ ಮತ್ತಷ್ಟು ಏರಿಕೆಯಾಗಬಹುದು. ರಾಜತಾಂತ್ರಿಕ ಮಾತುಕತೆ ಸಂಪೂರ್ಣವಾಗಿ ಕುಸಿಯುವ ಸಾಧ್ಯತೆಯೂ ಇದೆ. ಇದರ ನಡುವೆ ಇರಾನ್ನ ಪರಮೋಚ್ಚ ನಾಯಕ ಅಯತುಲ್ಲಾ ಅಲಿ ಖಾಮಿನಿ ಅವರ ಅಂತ್ಯಕ್ರಿಯೆಯಲ್ಲಿ ವಿದೇಶಿ ಸರ್ಕಾರಗಳು ಭಾಗವಹಿಸದಂತೆ ಅಮೆರಿಕ ಹಲವು ರಾಷ್ಟ್ರಗಳ ಮೇಲೆ ರಾಜತಾಂತ್ರಿಕ ಒತ್ತಡ ಹೇರಿದೆ ಎಂದು ವರದಿಯಾಗಿದೆ. ಭಾಗವಹಿಸಿದರೆ ದ್ವಿಪಕ್ಷೀಯ ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಅಭಿವೃದ್ಧಿ ನೆರವು ಕಡಿತಗೊಳ್ಳಬಹುದು ಎಂಬ ಎಚ್ಚರಿಕೆಯನ್ನ ನೀಡಲಾಗಿದೆ ಎನ್ನಲಾಗಿದೆ. ಈ ಆರೋಪಗಳಿಗೆ ಅಮೆರಿಕದಿಂದ ಅಧಿಕೃತ ಪ್ರತಿಕ್ರಿಯೆ ಬಂದಿಲ್ಲ. ಹೀಗಿರುವಾಗ ನಾಳೆ ಮಷದ್ನಲ್ಲಿ ಖಮೇನಿ ಅಂತ್ಯಕ್ರಿಯೆ ನಡೆಯಲಿದೆ. ಅಮೆರಿಕ ಅಲ್ಲಿಗೆ ಏನಾದರೂ ದಾಳಿ ಮಾಡಿ ಇನ್ನಷ್ಟು ಅನಾಹುತಗಳಿಗೆ ಕಾರಣವಾಗುತ್ತಾ ಅನ್ನೋ ಭೀತಿಯೂ ಈಗ ಎದುರಾಗಿದೆ. ಹಾಗಿದ್ರೆ ಮುಂದೇನು? ಈ ಪ್ರಶ್ನೆಗೆ ಈಗ ಯಾರ ಬಳಿಯೂ ಸ್ಪಷ್ಟ ಉತ್ತರ ಇಲ್ಲ. ಅಮೆರಿಕ ತನ್ನ ಕ್ರಮಗಳನ್ನು ಮುಂದುವರಿಸುವ ಎಚ್ಚರಿಕೆ ನೀಡಿದೆ. ಇರಾನ್ ಕೂಡ ತನ್ನ ಪ್ರತಿರೋಧವನ್ನ ಬಿಟ್ಟು ಕೊಡ್ತಾ ಇಲ್ಲ. ನಮ್ಮ ಮೇಲೆ ದಾಳಿ ನಡೆದರೆ ಯಾವುದೇ ಕ್ರಮಕ್ಕೂ ಹಿಂಜರಿಯಲ್ಲ ಅಂತ ಹೇಳಿದೆ. ಹೀಗಾಗಿ ಕೆಲವೇ ವಾರಗಳ ಹಿಂದೆ ಶಾಂತಿಯ ಆಶಾಕರಣ ಕಾಣಿಸಿದ್ದ ಪಶ್ಚಿಮ ಏಷ್ಯಾ ಈಗ ಮತ್ತೆ ಯುದ್ಧದ ನೆರಳಿನಲ್ಲಿ ನಿಂತಿದೆ. ಒಂದು ಕಡೆ ಅಮೆರಿಕ ತನ್ನ ಸೇನಾ ಬಲವನ್ನ ಪ್ರದರ್ಶಿಸ್ತಾ ಇದ್ರೆ, ಮತ್ತೊಂದು ಕಡೆ ಇರಾನ್ ಮುಟ್ಟಿದ್ರೆ ತಟ್ಟಿ ಬಿಡ್ತೀವಿ ಅನ್ನೋ ಸಂದೇಶವನ್ನ ನೀಡ್ತಾ ಇದೆ. ಹಾರ್ಮುಜ್ ಜಲಸಂಧಿಯ ನಿಯಂತ್ರಣದ ಪ್ರಶ್ನೆ, ತೈಲ ರಾಜಕೀಯ, ಆರ್ಥಿಕ ನಿರ್ಬಂಧಗಳು, ಸೇನಾ ಪ್ರತಿದಾಳಿಗಳು ಮತ್ತು ರಾಜತಾಂತ್ರಿಕ ಸಂಬಂಧಗಳ ಕುಸಿತ ಎಲ್ಲವೂ ಸೇರಿ ಪರಿಸ್ಥಿತಿಯನ್ನ ಅತ್ಯಂತ ಸೂಕ್ಷ್ಮ ಹಂತಕ್ಕೆ ಕೊಂಡೊಯ್ದಿದೆ. ಸದ್ಯ ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಮತ್ತೆ ಗರಿಷ್ಠ ಮಟ್ಟಕ್ಕೆ ತಲುಪಿದೆ. ಶಾಂತಿ ಒಪ್ಪಂದ ಕುಸಿದಿದೆ. ಪರಸ್ಪರ ವಿಶ್ವಾಸ ಇಲ್ಲದಂತಾಗಿದೆ. ಸೇನಾ ಪ್ರಕ್ರಿಯೆಗಳು ಆರಂಭವಾಗಿದೆ. ಆರ್ಥಿಕ ನಿರ್ಬಂಧಗಳು ಮತ್ತೆ ಜಾರಿಯಾಗಿದೆ. ತೈಲ ಮಾರುಕಟ್ಟೆ ಆತಂಕದಲ್ಲಿದೆ. ವಿಶ್ವದ ಪ್ರಮುಖ ರಾಷ್ಟ್ರಗಳು ಪರಿಸ್ಥಿತಿಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಯುದ್ಧವನ್ನ ಆರಂಭಿಸುವುದು ಸುಲಭ, ಆದರೆ ಅದನ್ನ ಕೊನೆಗೊಳಿಸುವುದು ಅತ್ಯಂತ ಕಷ್ಟ ಎಂದು ಅಮೆರಿಕ ಮತ್ತು ಇರಾನ್ ನಡುವೆ ಮತ್ತೆ ಕಾಣಿಸ್ತಾ ಇರೋ ಉದ್ವಿಗ್ನತೆ ಕೇವಲ ಎರಡು ರಾಷ್ಟ್ರಗಳ ನಡುವಿನ ವಿವಾದವಲ್ಲ. ಇದು ಜಾಗತಿಕ ರಾಜಕೀಯ, ಇಂಧನ ಭದ್ರತೆ, ಸಮುದ್ರ ಮಾರ್ಗಗಳ ಸುರಕ್ಷತೆ ಮತ್ತು ವಿಶ್ವ ಆರ್ಥಿಕತೆಯ ಭವಿಷ್ಯಕ್ಕೆ ಸಂಬಂಧಿಸಿದ ಅತ್ಯಂತ ಮಹತ್ವದ ಬೆಳವಣಿಗೆಯಾಗಿದೆ. ಮುಂದಿನ ಕೆಲವು ದಿನಗಳಲ್ಲಿ ನಡೆಯುವ ಪ್ರತಿಯೊಂದು ಬೆಳವಣಿಗೆಯು ಜಗತ್ತಿನ ದಿಕ್ಕನ್ನೇ ಬದಲಾಯಿಸುವ ಸಾಧ್ಯತೆ ಇದೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.